ಹಾಯ್ ಹಲೋ ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ಯಾರೆಲ್ಲ ಮೊದಲನೇ ಬಾರಿ ವಿಡಿಯೋ ನೋಡ್ತೀರಾ ತಮ್ಮೆಲ್ಲರೂ ಕೂಡ ನಮಗೂ ಕೂಡ ಒಂದು ಸಬ್ಸ್ಕ್ರೈಬ್ ಕೊಡೋದ್ರ ಮುಖಾಂತರವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತೇಳಿ ಕೇಳ್ಕೊಳ್ತೇನೆ. ಇವತ್ತಿನ ವಿಡಿಯೋ ವಿಚಾರ ಏನು ಅಂದರೆ, ಮುಂಬೈನಲ್ಲಿ ಏನು ನಿನ್ನೆ ದಿನಾಂಕ 25/2026 ಬೈಕ್ ಟ್ಯಾಕ್ಸಿಯನ್ನು ರನ್ ಮಾಡುವಂತಹ ವ್ಯಕ್ತಿಗಳಿಗೆ 10,000 ರೂಪಾಯಿಗಳನ್ನ ದಂಡ ಹಾಕಿರುವಂತಹ ವಿಚಾರವಾಗಿ ಮಾತಾಡೋಣ ಅಂತ ಬಂದಿದ್ದೀವಿ. ಇದು ಸತ್ಯ. ಮುಂಬೈನಲ್ಲಿ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕೇವಲ ಎಲೆಕ್ಟ್ರಿಕ್ ವಾಹನಗಳಿಗೆ ಮಾತ್ರ. ಪೆಟ್ರೋಲ್ ಆಧಾರಿತ ವಾಹನಗಳು ಯಾವುದೇ ಕಾರಣಕ್ಕೂ ಕೂಡ ರನ್ ಆಗಬಾರ್ದು ಅಂತೇಳಿ ಅಲ್ಲೂ ಕೂಡ ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ. ಎಲೆಕ್ಟ್ರಿಕ್ ವಾಹನಗಳಿಗೆ ಮಾತ್ರ ಅನುಮತಿಯನ್ನು ನೀಡಿರೋದ್ರಿಂದ ಈ ಎಲೆಕ್ಟ್ರಿಕ್ ನೀತಿಯನ್ನು ಧಿಕ್ಕರಿಸಿ ಏನಲ್ಲಿ ಪೆಟ್ರೋಲ್ ವೆಹಿಕಲ್ಗಳಲ್ಲೂ ಕೂಡ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇಂತಹ ವಾಹನಗಳ ವಿರುದ್ಧವಾಗಿ ಉತ್ತಮವಾದ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿರ್ತಕ್ಕಂತಹ ಇಲಾಖೆಗಳು ಸಿಕ್ಕಿದಂತಹ ಎಲ್ಲ ಚಾಲಕ ಮಿತ್ರರಿಗೆ 10,000 ರೂಪಾಯಿಗಳನ್ನ ದಂಡವನ್ನು ವಿಧಿಸ್ತಾ ಇದ್ದಾರೆ. ಆದರೆ ಇಲ್ಲಿ ತಾವುಗಳು ಒಂದನ್ನು ಅರ್ಥ ಮಾಡ್ಕೋಬೇಕು, ಇಲ್ಲಿ ಕಂಪನಿಯನ್ನು ಉದ್ಧಾರ ಮಾಡೋದಕ್ಕೆ ಇಲ್ಲಿ ಯಾರ್ಯಾರನ್ನ ವಿರೋಧ ಕಟ್ಕೊಳ್ತೀರಾ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ. ಕಾನೂನುಗಳು ಏನು ಅವಕಾಶಗಳನ್ನ ಕೊಡುತ್ತೆ ಅದನ್ನು ತಾವುಗಳು ಸದುಪಯೋಗ ಪಡಿಸ್ಕೊಂಡು ಉತ್ತಮವಾದ ವೇದಿಕೆಗಳನ್ನ ಮಾಡಿಕೊಂಡು ಕಾರ್ಯಗತ ಮಾಡೋದನ್ನು ರೂಢಿಸ್ಕೋಬೇಕು ವಿನಃ ನೀವು ಕೂಡ ಕಂಪನಿಗಳ ರೀತಿಯಲ್ಲಿ ಅದ್ರ ವಿರುದ್ಧವಾಗಿ ಕಾರ್ಯಾಚರಣೆಯನ್ನು ಮಾಡ್ತೀವಿ, ಅದ್ರ ವಿರುದ್ಧವಾಗಿ ಸಾರ್ವಜನಿಕವಾಗಿ ಸೇವೆಯನ್ನು ಕೊಡ್ತೀವಿ ಅಂದರೆ ಕಾನೂನು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥಕೋಬೇಕಾಗತ್ತೆ. ಯಾರೆಲ್ಲ ಬೈಕ್ ಟ್ಯಾಕ್ಸಿಯನ್ನು ಮಾಡಬೇಕು, ಅದರಲ್ಲೂ ಕರ್ನಾಟಕದಲ್ಲಿ ನೋಡಬೇಕು. ಕೆಲವು ಬೆಂಗಳೂರಿನಲ್ಲಿರ್ತಕ್ಕಂತಹ ಮಿತ್ರರು, ಆ ಕಂಪನಿಯ ಓನರು ಬರುವಂತಹ ಬಂಡವಾಳನ ಅಲ್ಲೆಲ್ಲೋ ಒಂದಿಷ್ಟು ಖರ್ಚು ಮಾಡಿ ಅದ್ರ ಪರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟಕ್ಕೆ ಇಂಪ್ಲಿಮೆಂಟೆಡ್ ಮಾಡ್ತಾ ಇದ್ರೆ, ಇಲ್ಲಿ ಕೆಲವರು ಇದ್ದಾರೆ ಅದ್ರ ಕಂಪನಿ ಇವ್ರದೇ ಅನ್ನೋ ರೀತಿಯಲ್ಲಿ ಬಂದು ಕಮೆಂಟ್ಗಳು ಹಾಕೋದು ಮತ್ತು ಇವ್ರದೇ ಕಂಪನಿ ಅನ್ನುವ ರೀತಿಯಲ್ಲಿ ಬಂದು ವಿಡಿಯೋಗಳನ್ನ ಮಾಡೋದು, ಇದೆಲ್ಲದನ್ನು ಕೂಡ ನೋಡಿದ್ದೀವಿ. ಆದರೆ ನಾವು ಹೇಳೋದೇನು ಅಂದರೆ ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ಳಿ ಅಂತಕ್ಕಂಥದ್ದು. ಆಮೇಲೆ ಇನ್ನು ಕೆಲವರು ಬಂದು ನೀವೇ ಕೆಲವರು ಕಮೆಂಟ್ ಹಾಕ್ತೀರಾ, ಆಟೋದವರು ಹಾಗೆ ಹೀಗೆ. ಸರ್, ನಾವು ಆಟೋದವ್ರು ಹಾಗೆ ಹೀಗೆ ಅನ್ನೋದಕ್ಕೆ ನಿಮ್ಮದೇ ಕಂಪ್ನಿ, ನಮ್ಮವರಲ್ಲ, ನಿಮ್ಮ ಕಂಪ್ನಿನೇ ಹೈಕೋರ್ಟ್ಗೆ ಏನಂತ ಮಾಹಿತಿ ಕೊಟ್ಟಿದೆ ಅನ್ನೋದ್ರ ಬಗ್ಗೆನೂ ಕೂಡ ನೀವು ನಿಮ್ಮ ಸಂಘಟನೆಯ ಯಾರೋ ಇದ್ದಾರಲ್ಲ ಅವ್ರನ್ನ ಕೇಳಿ, ಅವ್ರು ಚೆನ್ನಾಗಿ ಹೇಳ್ತಾರೆ. ಆಟೋದವ್ರ ಬಗ್ಗೆ ನಾವು ಏನು ಕೊಟ್ಟಿದ್ದೀವಿ, ಹೈಕೋರ್ಟಿಗೆ ಏನು ತೀರ್ಪನ್ನು ಕೊಟ್ಟಿದ್ದೀವಿ, ಈ ಆರೋಪವನ್ನು ನಾವು ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನು ಸಂಪೂರ್ಣವಾಗಿ ಅವರೇ ನಿಮಗೆ ವಿವರಣೆಯನ್ನು ತಿಳಿಸ್ಕೊಡ್ತಾರೆ. ಹಾಗಾಗಿ ಸ್ನೇಹಿತರೆ, ಏನು ಮಹಾರಾಷ್ಟ್ರದ ಮುಂಬೈನಲ್ಲಿ ನಿನ್ನೆ ಎಲ್ಲ ಹಿಡ್ದಿದ್ದಾರೆ ವಾಹನಗಳನ್ನ, ಇನ್ನೂ ಕೂಡ ಅದು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ. ಏಕೆಂದರೆ ಒಂದು ಕಾನೂನು ನೀತಿಯನ್ನು ತೆಗೆದುಕೊಂಡು ಬಂದ ಮೇಲೆ ಅದಕ್ಕೆ ಗೌರವವನ್ನು ಕೊಟ್ಟು ಕಂಪನಿಗಳು ನಡ್ಕೊಳ್ಬೇಕಾದ್ದು ಅದರ ಕರ್ತವ್ಯ. ಹಾಗಾಗಿ ಅದನ್ನು ಧಿಕ್ಕರಿಸಿರ್ತಕ್ಕಂತಹ ಎಲ್ಲರೂ ಕೂಡ ಹಿಡಿದು 10,000 ಫೈನ್ ಹಾಕಿದ್ದಾರೆ. ಅದನ್ನು ಇನ್ನೂ ಮುಂದುವರಿಸಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಆದಷ್ಟು ಬೇಗ ನೋಡೋಣ, ಬೆಂಗಳೂರಿನಲ್ಲೂ ಕೂಡ ಏನೆಲ್ಲ ಯೋಜನೆಗಳು ಬರ್ಬೋದು. ನಾವಿದ್ರ ವಿರುದ್ಧವಾಗಿದ್ದೀವಿ, ಆದರೂ ಕೂಡ ವಿರುದ್ಧವಾಗೇ ಇರ್ತೀವಿ. ನೋಡೋಣ ಏನಾಗುತ್ತೆ ಅಂತೇಳಿ.